ಶ್ರೀ ಆಶಾಪುರ ಮಾತಾಜಿ ಮಂದಿರ್. ಇದು ಇರುವುದು ಕಗ್ಗಲೀಪುರದ ರೋಡ್, ಕಸರಗುಪ್ಪೆ, ಬನ್ನೇರುಘಟ್ಟ ರೋಡ್ ಮತ್ತು ಬ್ಯಾಂಗ್ಳೂರು. ಬಿಲ್ವಾರದ ಹಳ್ಳಿ ಕೂಡ ಹತ್ತಿರನೇ ನಮಗೆ ಸಿಗುತ್ತೆ. ದೇವಸ್ಥಾನದ ಹೊರ ಗೋಡೆಯನ್ನು ನಾವು ನೋಡ್ಕೊಂಡು ಹೋಗ್ತಾ ಇದ್ವಿ. ಇದು ಗುಡಿ ಸುತ್ತ ಇರುವಂತಹ ಅಲಂಕಾರಿಕ ಗೋಡೆ. ಹೊರ ನೋಟಕ್ಕೆ ಆಕರ್ಷಿಸುವ ಬಣ್ಣಗಳ ಓಕುಳಿ. ಬಹಳ ಸುಂದರವಾದಂತಹ ಬಣ್ಣಗಳ ಒಂದು ಮಿಶ್ರಣ ನಮ್ಮ ಕಣ್ಣುಗಳನ್ನು ಸೆಳೆಯುತ್ತದೆ. ಒಳ ಬರುತ್ತಲೇ ಸ್ವಾಗತಿಸುವ ಕಳಸ, ಗರುಡಗಂಬ. ದೇವಾಲಯ ಅನಾವರಣಗೊಳ್ಳುತ್ತಾ ಹೋಗುತ್ತದೆ. ಕಣ್ಣು ಕೋರೈಸುವ ಚಿನ್ನದ ಬಣ್ಣಗಳು. ಬಹಳ ಎತ್ತರವಾದಂತಹ ಗರುಡಗಂಬ, ತುತ್ತ ತುದಿಯಲ್ಲಿ ಇರುವಂತಹ ತ್ರಿಶೂಲ. ದೇವಸ್ಥಾನದ ಮುಂಭಾಗ ಬಣ್ಣಗಳಲ್ಲಿ ಮಿಂದು ಎದ್ದಂತೆ ಮಂದಿರದ ಅಲಂಕಾರ ನಮಗೆ ಕಾಣುತ್ತದೆ. ಗರ್ಭಗುಡಿಯಲ್ಲಿ ಮಿನುಗುವ ಮಾತಾಜಿ ಆಶಾಪುರಿ. ದೇವಸ್ಥಾನದ ಎದುರುಗಡೆ ಇರುವಂತಹ ಗರುಡಗಂಬ ಬಹಳ ಆಕರ್ಷಕವಾಗಿ ನಮಗೆ ಕಾಣ್ತಾ ಇದೆ. ಬಂಗಾರದ ಬಣ್ಣದಲ್ಲಿ ಅತಿ ಎತ್ತಂತೆ ಕಾಣುವ ಒಂದು ಗರುಡಗಂಬ ಅತ್ಯಂತ ಎತ್ತರವಾಗಿ ನಮಗೆ ಕಾಣಿಸ್ತಾ ಹೋಗ್ತಾ ಇದೆ. ಗರುಡಗಂಬದ ಮೇಲೆ ಹಲವಾರು ವಿಗ್ರಹಗಳು, ಮಾತಾಜಿಯ ವಿಗ್ರಹವನ್ನು ಕೂಡ ನೀವು ನೋಡಬಹುದು. ನಾವು ನೋಡ್ತಾ ನೋಡ್ತಾ ಮುಂದಕ್ಕೆ ಹೋಗ್ತೀವಿ. ತುತ್ತ ತುದಿಯಲ್ಲಿ ಕಂಡುಬರುವಂತಹ ಒಂದು ತ್ರಿಶೂಲ. ಗರ್ಭಗುಡಿಯಲ್ಲಿ ಮಿನುಗುವ ಮಾತಾ ಆಶಾಪುರಿ. ಕಂಬಗಳಲ್ಲಿ ಮದನಿಕೆಯರು. ಚಾವಣಿಯು ಮನಸೆಳೆಯುವ ಕೆತ್ತನೆಯ ಅಲಂಕಾರ. ವೈವಿಧ್ಯಮಯ ಚಿತ್ತಾರ ಮತ್ತು ಬಣ್ಣಗಳು ಮೇಳೈಸಿವೆ ಇಲ್ಲಿ. ದೀಪದ ಗೊಂಚಲು ತೂಗಾಡುತ್ತಿದೆ ಬೆಳಕು ಚೆಲ್ಲುತ್ತಾ. ಇದು ಕೆತ್ತನೆಯೋ ಅಥವಾ ಅಲಾವುದ್ದೀನ ಅದ್ಭುತ ಕೈಚಳಕವೋ ದೀಪವೋ ಅರಿಯದು. ಗೋಡೆಯ ಸುತ್ತಲೂ ರಾರಾಜಿಸುತ್ತಿರುವ ವಿಗ್ರಹಗಳ ಅಂದಚಂದ. ಗೋಡೆಗಳಲ್ಲಿ ಮಿರುಗುವ ಬಣ್ಣಗಳು ಅದ್ಭುತ. ಮತ್ತೆ ಮತ್ತೆ ನೋಡಬೇಕೆನಿಸುವ ತವಕ. ಹಾಲುಗಲ್ಲಿನಲ್ಲಿ ಕೆತ್ತಿರುವಂತಹ ಸುಂದರ ದೇವಾಲಯ. ಅದಕ್ಕೆ ಒಪ್ಪುವ ರೀತಿಯಲ್ಲಿ ಬಣ್ಣಗಳನ್ನು ಇಲ್ಲಿ ಸೇರಿಸಲಾಗಿದೆ, ಬಣ್ಣಗಳನ್ನು ಕೊಡಲಾಗಿದೆ. ಇದು ಅತ್ಯಂತ ಆಕರ್ಷಣೀಯವಾದಂತಹ ಒಂದು ಕೈಚಳಕ. ದೇವಾಲಯದ ಸುತ್ತಲೂ ಮದನಿಕೆಯರು, ಪ್ರಾಣಿಗಳ ಚಿತ್ರ ಮತ್ತು ಕಂಬಗಳು ಒಂದಕ್ಕಿಂತ ಒಂದು ಆಕರ್ಷಕವಾಗಿ ನಮ್ಮನ್ನು ಸೆಳೀತಾ ಇದೆ. ಅಷ್ಟು ಸುಂದರವಾದಂತಹ ಒಂದು ದೇವಾಲಯ. ಆ ದೇವಾಲಯದ ಎತ್ತ ಕಡೆ ನೋಡಿದರೂ ಕೂಡ ನಮಗೆ ಆಕರ್ಷಕವಾಗಿ ಕಾಣುವಂತಹ ಆ ಕೆತ್ತನೆಯ ಕೆಲಸಗಳು, ಬಣ್ಣಗಳ ಒಂದು ವೈಭವ ಇಲ್ಲಿ ಕಣ್ಣು ಮನಸ್ಸನ್ನು ಸೆಳೆಯುತ್ತದೆ. ಮದನಿಕೆಯರ ವಿವಿಧ ಭಂಗಿಗಳನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ದೀವಿ. ಸುತ್ತಲೂ ಕೂಡ ಹಲವಾರು ರೀತಿಯ ಕೆತ್ತನೆಯ ಕೆಲಸಗಳು ನಮ್ಮನ್ನು ಸೆಳೆಯುತ್ತಾ ಹೋಗುತ್ತವೆ. ದೇವಾಲಯದ ಪೂರ್ತಿಯಾಗಿ ಒಂದೊಂದು ಭಾಗದಲ್ಲೂ ಕೂಡ ನಾವು ನೋಡ್ತಾ ಹೋಗ್ತಾ ಇದ್ದೀವಿ. ಅಷ್ಟು ಆಕರ್ಷಕವಾದಂತಹ ಒಂದು ದೇವಾಲಯ ಇಲ್ಲಿ ನಮಗೆ ಕಾಣಿಸ್ತಾ ಇದೆ. ಗುಡಿಯ ಸುತ್ತಲೂ ರಾರಾಜಿಸುವ ವಿಗ್ರಹಗಳ ಅಂದ ಚಂದ. ಗೋಡೆಗಳಲ್ಲಿ ಮಿನುಗುವ ಬಣ್ಣಗಳೋ ಅದ್ಭುತ. ಮತ್ತೆ ಮತ್ತೆ ನೋಡಬೇಕೆನಿಸುವ ತವಕ ಇಲ್ಲಿ ಉಂಟಾಗುತ್ತದೆ. ಎದುರುಗಡೆ ನಮಗೆ ಹಾಲುಗಲ್ಲಿನ ಶಿಲ್ಪಕಲಾ ವೈಭವವನ್ನು ಇಲ್ಲಿ ನೋಡಬಹುದು. ಎದುರುಗಡೆ ನಮಗೆ ಒಂದು ನಂದಿಯ ಒಂದು ವಿಗ್ರಹ ಕೂಡ ನಮಗೆ ಕಾಣಿಸ್ತಾ ಇದೆ. ದೇವಸ್ಥಾನದ ಗರ್ಭಗುಡಿಯ ಎದುರುಗಡೆ ಒಂದು ನಂದಿಯ ವಿಗ್ರಹ ಕೂಡ ಕಾಣಿಸ್ತಾ ಇದೆ. ಮತ್ತು ಹುಲಿಯ ಒಂದು ವಿಗ್ರಹ ಕೂಡ ನಮಗೆ ಕಾಣಿಸ್ತಾ ಇದೆ. ಮದನಿಕೆಯರ ಒಂದು ಚಿತ್ರವನ್ನು ನಾವು ನೋಡ್ತಾ ಇದ್ದೀವಿ. ದೇವಸ್ಥಾನದ ಮೇಲ್ಭಾಗದಲ್ಲೆಲ್ಲ ಹಾರಾಡುವಂತಹ ಬಾನಾಡಿಗಳು,
ಆಕಾಶದ ಮೇಲೆಲ್ಲ ಹಾರಾಡ್ತಾ ಇರುವಂತಹ ಒಂದು ಪಾರಿವಾಳಗಳನ್ನು ಕೂಡ ನೀವು ನೋಡ್ಬೋದು. ಅಸಂಖ್ಯಾತರಾದಂತಹ ಭಕ್ತರು ಪಾರಿವಾಳಗಳ ಆಹಾರಕ್ಕೋಸ್ಕರ 1,100 ರೂಪಾಯಿಗಳನ್ನು ಕೊಡುತ್ತಾರೆ. ಹರಿಸಿಕೊಂಡಂತಹ ರೀತಿಯಲ್ಲಿ ಅದನ್ನು ಕೊಡ್ತಾ ಹೋಗ್ತಾ ಇದ್ದಾರೆ. ಹಾಗೆ ಪಾರಿವಾಳಗಳ ಹಿಂಡೆ ಇಲ್ಲಿ ವಾಸಸ್ಥಾನವನ್ನು ಮಾಡಿಕೊಂಡಿದೆ. ದೀಪದ ಗೊಂಚಲು ನಿಮಗೆ ಕಾಣಿಸ್ತಾ ಇದೆ. ಸುತ್ತಲೂ ಚಾವಣಿಯಲ್ಲಿ ಬಹಳ ಅಲಂಕೃತವಾದಂತಹ ವಿನ್ಯಾಸಗಳು, ಮಧ್ಯಭಾಗದಲ್ಲಿ ಒಂದು ತೂಗು ಗೊಂಚಲು ಬೆಳಕನ್ನು ಚೆಲ್ಲುತ್ತಾ ನಿಂತಿರೋದು ಬಹಳ ಅದ್ಭುತವಾದಂತಹ ಒಂದು ದೃಶ್ಯ. ಇಲ್ಲಿ ಗರ್ಭಗುಡಿಯ ಮುಂಭಾಗದಲ್ಲೂ ಕೂಡ ಪ್ರಾಣಿಗಳ ಸಿಂಹಗಳನ್ನು ನೋಡಬಹುದು ಕೂಡ ಇಲ್ಲಿ ನಾವು ನೋಡಬಹುದು. ಇಲ್ಲಿ ಇಡೀ ಒಂದು ಹೊರಭಾಗದ ಒಂದು ಚಿತ್ರ ಅನಾವರಣಗೊಳ್ತಾ ಹೋಗ್ತಾ ಇದೆ. ಸುತ್ತ ಹಸಿರಿನ ವೃಕ್ಷರಾಶಿ. ಇಲ್ಲೂ ಕೂಡ ಬಹಳ ಸುಂದರವಾದಂತಹ ಬಣ್ಣಗಳ ಚಿತ್ತಾರಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ದೀವಿ. ಕಂಬಗಳ ಒಂದು ಅಂದ ಚಂದ, ಚಾವಣಿಯ ಒಂದು ಅಂದ ಚಂದ, ಸುತ್ತಲೂ ಹೂ ಬಳ್ಳಿಗಳ ರೀತಿಯಲ್ಲಿ ಹಾಲುಗಲ್ಲಿನಲ್ಲಿ ಕೆತ್ತಿ ಅದನ್ನು ಜೋಡಿಸಲಾಗಿದೆ. ಅಷ್ಟು ಆಕರ್ಷಣೀಯವಾದಂತಹ ಒಂದು ಗರ್ಭಗುಡಿ, ದೇವಸ್ಥಾನ, ಹೊರಭಾಗ ಎಲ್ಲವೂ ಕೂಡ ಒಂದಕ್ಕಿಂತ ಒಂದು ಸ್ಪರ್ಧೆಗೆ ನಿಂತಂತೆ ನಮಗೆ ಕಾಣಿಸ್ತಾ ಇದೆ. ಎದುರುಗಡೆ ವಿನಾಯಕನ ಒಂದು ಸುಂದರವಾದಂತಹ ಮೂರ್ತಿಯನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಹೊರ ಗೋಡೆಗಳಲ್ಲಿ ಒಂದೊಂದು ದೇವತಾ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿರುವುದು ಕೂಡ ಬಹಳ ಸುಂದರವಾಗಿದೆ. ಅವುಗಳಿಗೋಸ್ಕರ ಒಂದು ಗೋಪುರಗಳನ್ನು ನಿರ್ಮಾಣ ಮಾಡಿ ಅದರ ಒಳಗೆ ದೇವಾನುದೇವತೆಗಳನ್ನು ಪ್ರತಿಷ್ಠಾಪನೆ ಮಾಡಿರುವುದು ಅತ್ಯಂತ ಸುಂದರವಾಗಿ ನಮಗೆ ಕಾಣಿಸ್ತಾ ಇದೆ. ಎತ್ತರವಾದಂತಹ ಆ ಗೋಪುರದ ಒಂದು ವಿನ್ಯಾಸ ಕೂಡ ಬಹಳ ಅದ್ಭುತವಾಗಿ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ದೇವಸ್ಥಾನದ ಆ ಮೂಲೆಗಳಲ್ಲೂ ಕೂಡ ಬಹಳ ಅಂದವಾದಂತಹ ಕೆತ್ತನೆಯ ಕೆಲಸವನ್ನು ನಾವು ನೋಡ್ತಾ ಹೋಗ್ತಾ ಇದ್ದೀವಿ. ಆ ಬಳ್ಳಿ ಮತ್ತು ಹೂಗಳ ಒಂದು ಅಂದ ಚಂದ, ಇಲ್ಲಿ ದೇವತಾ ವಿಗ್ರಹವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಒಪ್ಪುವಂತಹ ಬಣ್ಣಗಳನ್ನು ಕೂಡ ಇಲ್ಲಿ ಪೇಂಟ್ ಮಾಡಲಾಗಿದೆ. ಬಹಳ ಅದ್ಭುತವಾದಂತಹ ದೇವಾಲಯ. ಇಡೀ ದೇವಾಲಯವನ್ನು ವಿವಿಧ ಬಣ್ಣಗಳಲ್ಲಿ ಅದ್ದಿ ತೆಗೆದು ಇಟ್ಟಂತೆ ನಮ್ಮ ಕಣ್ಣಿಗೆ ಇಲ್ಲಿ ಕಾಣಿಸ್ತಾ ಇದೆ. ವಿನಾಯಕನ ಅದ್ಭುತ ಸೌಂದರ್ಯ. ನಿಂತಿರುವ ಮದನಿಕೆಯರು, ದೀಪದ ಗೊಂಚಲು, ಬಣ್ಣಗಳ ಮೇಳ ಬಹಳ ಮನಸ್ಸಿಗೆ ಆನಂದವನ್ನು ಕೊಡುತ್ತದೆ. ಮತ್ತು ಆಗಸದಲ್ಲಿ ಹಾರಾಡ್ತಾ ಇರುವಂತಹ ಆ ಬಾನಾಡಿಗಳು ಕೂಡ ನಮ್ಮ ಮನಸ್ಸನ್ನು ಅತ್ಯಂತ ಆಕರ್ಷಿಸುತ್ತದೆ. ಇಡೀ ಒಂದು ದೇವಾಲಯದ ಸುತ್ತಲೂ ಒಂದು ಪ್ರದಕ್ಷಿಣೆ ಬರುವಷ್ಟರಲ್ಲಿ ನಮ್ಮ ಕಣ್ಣಿಗೆ ಬಹಳ ಆನಂದ ಉಂಟಾಗುವ ರೀತಿ ನಮಗೆ ಕಾಣಿಸ್ತಾ ಇದೆ. ಸುತ್ತಲೂ ಕೂಡ ಅರಣ್ಯ, ಗಿಡ ಮರಗಳು, ಹಸಿರಿನ ಮಧ್ಯೆ ಇರುವ ದೇವಸ್ಥಾನ ಬಹಳ ಆಹ್ಲಾದಕರವಾಗಿ ಮನಸ್ಸಿಗೆ ಅತ್ಯಂತ ಶಾಂತಿಯನ್ನು, ಪ್ರಸನ್ನತೆಯನ್ನು ಉಂಟು ಮಾಡೋ ರೀತಿಯಲ್ಲಿ ಇದನ್ನು ಕಟ್ಟಲಾಗಿದೆ ಈ ದೇವಸ್ಥಾನವನ್ನು. ಇದು ಭೋಜನ ಶಾಲೆ ಮತ್ತು ಮೇಲ್ಗಡೆ ಪರಸ್ಥಳದಿಂದ ಬಂದವರು ತಂಗಲು ರೂಮುಗಳ ವ್ಯವಸ್ಥೆ ಕೂಡ ಇದೆ. ಮತ್ತು ಬೇರೆ ಬೇರೆ ಸಂದರ್ಭಗಳಲ್ಲಿ ಭಕ್ತರಿಗೆ ಒಂದು ವಾಹನ ಸೌಲಭ್ಯವನ್ನು ಕೂಡ ಇಲ್ಲಿ ಒದಗಿಸ್ತಾರೆ. ಮತ್ತು ಮಾತಾಜಿಯ ಒಂದು ದರ್ಶನ, ವಿನಾಯಕನ ಒಂದು ದರ್ಶನ ನಾವಿಲ್ಲಿ ಮಾಡ್ತಾ ಹೋಗ್ತಾ ಇದ್ದೀವಿ. ಬಹಳ ಅದ್ಭುತವಾದಂತಹ ಒಂದು ದೇವಸ್ಥಾನ. ಹಾಲುಗಲ್ಲಿನ ಮೇಲೆ ಚಿತ್ತಾರಗಳು, ಗರ್ಭಗುಡಿಯ ಸೌಂದರ್ಯ ಅದ್ಭುತ. ಮತ್ತೊಮ್ಮೆ ಆಗಸದಿಂದ ಇಳಿದು ಬಂದ ದೇವಗುಡಿ, ಹೋಮಕುಂಡಗಳ ಸುತ್ತ ಹೂಗಳ ರಾಶಿ. ಎತ್ತ ತಿರುಗಿದರೂ ದೇವಾಲಯದ ಒಂದು ಅದ್ಭುತ ನೋಟ. ನಂದಿಯ ವಿಗ್ರಹ ಮತ್ತು ಸಿಂಹದ ಒಂದು ವಿಗ್ರಹವನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಮತ್ತೊಮ್ಮೆ ನಾವು ಆ ಚಾವಣಿಯ ಅಲಂಕಾರವನ್ನು ಮತ್ತೊಮ್ಮೆ ಮಗದೊಮ್ಮೆ ನೋಡಬೇಕು ಎನ್ನುವ ಒಂದು ಕಾತುರತೆ ನಮ್ಮಲ್ಲಿ ಉಂಟಾಗುತ್ತದೆ. ಅಷ್ಟು ಸುಂದರವಾದಂತಹ ಒಂದು ವಿನ್ಯಾಸವನ್ನು ನಾವಿಲ್ಲಿ ನೋಡಬಹುದು. ಮದನಿಕೆಯರು ಮತ್ತು ಕಮಲದ ಹೂಗಳು ಮತ್ತು ಹೂ ಬಳ್ಳಿಗಳ ರೀತಿಯಲ್ಲಿ ಹಾಲುಗಲ್ಲಿನಲ್ಲಿ ಕೆತ್ತಲಾಗಿದೆ. ನಂದಿಯ ವಿಗ್ರಹ, ಸಿಂಹದ ವಿಗ್ರಹ ಅತ್ಯಂತ ಆಕರ್ಷಣೆಯುಕ್ತವಾಗಿದೆ. ಹಾಲುಗಲ್ಲಿನ ಮೇಲೆ ಬಿಡಿಸಿರುವಂತಹ ಆ ಬಳ್ಳಿಗಳ ಚಿತ್ರ ಬಹಳ
ಸುಂದರವಾಗಿ ನಮ್ಮ ಕಣ್ಣಿಗೆ ಕಾಣಿಸ್ತಾ ಹೋಗ್ತಾ ಇದೆ. ಇಡೀ ಒಂದು ದೇವಾಲಯ ಅತ್ಯಂತ ಆಕರ್ಷಕವಾದಂಥ ರೀತಿಯಲ್ಲಿ ಕಟ್ಟಲಾಗಿದೆ. ಒಂದೊಂದು ಕಡೆಯಲ್ಲೂ ಕೂಡ ಅತ್ಯಂತ ಸುಂದರವಾದಂತಹ ರಚನೆಗಳನ್ನು ನಾವಿಲ್ಲಿ ನೋಡಬಹುದು. ಎದುರುಗಡೆ ನಮಗೆ ಹೋಮಕುಂಡ, ಗರುಡಗಂಬ ಅವೆಲ್ಲ ಕೂಡ ನಮಗೆ ಕಾಣಿಸ್ತಾ ಇದೆ. ಅಕ್ಕಪಕ್ಕದಲ್ಲಿ ವೃಕ್ಷ ರಾಶಿಗಳು ಮತ್ತು ಪರಸ್ಥಳದಿಂದ ಬಂದವರಿಗೆ ಉಳಿದುಕೊಳ್ಳಲು ರೂಮುಗಳ ವ್ಯವಸ್ಥೆ, ವಾಹನದ ವ್ಯವಸ್ಥೆ ಪ್ರತಿಯೊಂದನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಒಟ್ಟಿನಲ್ಲಿ ಸಕಲ ಸೌಕರ್ಯಗಳು ಒದಗಿಸಿಕೊಡುವಂತಹ ಒಂದು ತಾಣವಾಗಿದೆ. ಭಕ್ತರು ನಿರಾತಂಕವಾಗಿ ಇಲ್ಲಿ ಬಂದು ದೇವರ ದರ್ಶನವನ್ನು ಮಾಡ್ಬೋದು. ಹಾಲುಗಲ್ಲಿನ ಮೇಲೆ ಬಿಡಿಸಿರುವಂತಹ ರಂಗೋಲೆ ಮತ್ತು ಚಿತ್ತಾಕರ್ಷಕ ರಂಗೋಲೆಗಳನ್ನು ಇಡೀ ಗರ್ಭಗುಡಿಯ ಪೂರ್ತಿಯಾಗಿ ಅದನ್ನು ನಿರ್ಮಾಣ ಮಾಡಿದ್ದಾರೆ. ಇದು ಅತ್ಯಂತ ಆಕರ್ಷಣೀಯವಾದಂಥ ಒಂದು ಕೆಲಸ ಆಗಿದೆ. ಆಶಾಪುರಿ ಮಾತೆಗೆ ಮತ್ತೊಮ್ಮೆ ನಾವು ವಂದಿಸೋಣ. ನೀವು ಸಾಧ್ಯವಾದರೆ ಒಮ್ಮೆ ಬೆಂಗಳೂರಿಗೆ ಹತ್ತಿರ ಇರುವಂತಹ ಒಂದು ದೇವಸ್ಥಾನ ಖಂಡಿತ ಒಮ್ಮೆ ಭೇಟಿ ನೀಡಬಹುದು. ಅಲ್ಲಿ ಭಕ್ತರಿಗಾಗಿ ಕೊಡುವಂತಹ ಊಟ, ಉಪಚಾರ, ತಿಂಡಿ 3 ಹೊತ್ತು ಕೂಡ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಸಾಯಂಕಾಲ ಊಟ ಇವೆಲ್ಲವನ್ನು ಕೂಡ ಅಲ್ಲಿ ಭಕ್ತರಿಗೆ ಒದಗಿಸ್ತಾರೆ ಉಚಿತವಾಗಿ. ಅದನ್ನು ಕೂಡ ನಾವು ಅತ್ಯಂತ ರುಚಿಕರವಾದ ಭೋಜನವನ್ನು ಸವಿಯಬಹುದು. ಇಲ್ಲಿ ಬಾನಾಡಿಗಳು ಹಾರ್ತಾ ಇರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇದು ಕೂಡ ಅತ್ಯಂತ ಆಕರ್ಷಣೀಯವಾದಂಥ ಒಂದು ದೃಶ್ಯ ನಮ್ಮ ಕಣ್ಣುಗಳಿಗೆ. ಅಸಂಖ್ಯಾತವಾದ ರೀತಿಯಲ್ಲಿ ಇಲ್ಲಿ ಪಾರಿವಾಳಗಳು ಗೂಡು ಕಟ್ಟಿಕೊಂಡು ಇಲ್ಲಿ ವಾಸ ಮಾಡ್ತಾ ಇದೆ. ಮತ್ತೊಮ್ಮೆ ದೇವಿಗೆ ಒಂದು ನಮಸ್ಕಾರವನ್ನು ಮಾಡೋಣ. ಅತ್ಯಂತ ಆಕರ್ಷಣೀಯವಾದಂತಹ ಒಂದು ಸ್ಥಳ ಇದಾಗಿದೆ. ಸುತ್ತಲೂ ಕೂಡ ಉದ್ಯಾನವನ ಇಲ್ಲಿ ನಮ್ಮನ್ನು ಆಕರ್ಷಣೆ ಮಾಡುತ್ತೆ. ಹೂಗಳಿಂದ ತುಂಬಿರುವಂತಹ ಗಿಡಗಳು, ಮರಗಳು ಎಲ್ಲ ಕೂಡ ಕಾಣುತ್ತೆ. ಎದುರುಗಡೆ ಒಂದು ಲಾಡ್ಜ್ಗಳ ಥರ ಕಟ್ಟಿದ್ದಾರೆ ಭಕ್ತರಿಗೋಸ್ಕರ. ದೇವಸ್ಥಾನದ ಎತ್ತ ಕಡೆ ತಿರುಗಿದರೂ ಕೂಡ ನಮಗೆ ಕಣ್ಣಿಗೆ ಕಾಣುವಂತೆ ಆ ದೇವಸ್ಥಾನ ದೇವಲೋಕದಿಂದಲೇ ಇಳಿದು ಬಂದಂತೆ ನಮ್ಮ ಕಣ್ಣಿಗೆ ಇದು ಕಾಣ್ತಾ ಹೋಗ್ತಾ ಇದೆ. ಭಾಳ ಸುಂದರವಾದಂಥ ಒಂದು ದೇವಾಲಯ. ಅಲ್ಲೇ ಪೂಜಾ ಸಾಮಗ್ರಿಗಳನ್ನು ನಾವು ಖರೀದಿಸಲು ಕೂಡ ಅಲ್ಲಿ ಅಂಗಡಿಗಳು ಕೂಡ ಇದೆ. ಮತ್ತು ಊಟ ಉಪಚಾರಕ್ಕೆ ಕೂಡ ದೊಡ್ಡ ವಿಶಾಲವಾದಂತಹ ಒಂದು ಭೋಜನ ಶಾಲೆ ಇದೆ. ದೇವಾಲಯದ ಸುತ್ತಲಿನ ಒಂದು ವಿಹಂಗಮ ನೋಟ, ಹೊರಗಿನ ಗೋಡೆಗಳು, ಆ ಕಳಸ ಪ್ರತಿಯೊಂದು ಕೂಡ ನಮಗೆ ಕಾಣಿಸ್ತಾ ಇದೆ. ಇಲ್ಲಿ ಬಹಳಷ್ಟು ಮಾಹಿತಿಗಳನ್ನು ಇಲ್ಲಿ ನೇತು ಹಾಕಲಾಗಿದೆ. ಎದುರುಗಡೆ ನಮಗೆ ವಿಶಾಲವಾದಂತಹ ಭೋಜನ ಶಾಲೆ ಮತ್ತು ವಸತಿ ಗೃಹಗಳು ಇರುವುದನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಮತ್ತು ಅಲ್ಲಲ್ಲಿ ಬಾನಾಡಿಗಳು ಹಾರಾಡ್ತಾ ಇರೋದನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ಅಷ್ಟು ಸುಂದರವಾದಂಥ ಒಂದು ವಾತಾವರಣ ಇಲ್ಲಿ ಕಂಡು ಬರ್ತಾ ಇದೆ. ಇಲ್ಲೇ ತಮ್ಮ ಗೂಡುಗಳನ್ನು ಕಟ್ಟಿಕೊಂಡು ನೆಲೆಯೂರಿರುವಂತಹ ಅಸಂಖ್ಯಾತ ಪಕ್ಷಿಗಳು ಇಲ್ಲಿವೆ. ಅವುಗಳಿಗೆ ಆಹಾರ ಹಾಕೋದು ಅಲ್ಲಿ ಮೇಲೆ ಒಂದು ಏಣಿಯನ್ನು ಕೂಡ ಅಲ್ಲಿ ಇಟ್ಟಿದ್ದಾರೆ. ಭೋಜನ ಶಾಲೆ ಅತ್ಯಂತ ವಿಶಾಲವಾಗಿ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ಯಾವ ಮೂಲೆಯಲ್ಲೂ ಎತ್ತ ಕಡೆ ನೋಡಿದರೂ ಕೂಡ ದೇವಾಲಯದ ಒಂದು ಆಕರ್ಷಕ ನೋಟ ಮತ್ತು ಬಾನಾಡಿಗಳ ಒಂದು ಹಾರಾಟ ಕಣ್ಣು ಮನಸ್ಸಿಗೆ ಸಂತೋಷವನ್ನು, ತೃಪ್ತಿಯನ್ನು ನೀಡುವಂತಹ ಒಂದು ದೇವಸ್ಥಾನ ಇದಾಗಿದೆ. ಸಾಧ್ಯವಾದರೆ ಬೆಂಗಳೂರಿಗೆ ಹತ್ತಿರದಲ್ಲೇ ಇರುವಂಥ ಈ ದೇವಸ್ಥಾನಕ್ಕೆ ನೀವು ಒಮ್ಮೆ ಭೇಟಿ ಕೊಡಿ. ಇಲ್ಲಿನ ಪ್ರಶಾಂತತೆ ಮತ್ತು ಊಟ ಉಪಚಾರಗಳ ಒಂದು ಸವಿಯನ್ನು ಸವಿರಿ ಎಂದು ಹೇಳ್ತಾ ಇದ್ದೀನಿ. ದೇವರುಗಳ ಇರುವಂತಹ ಹೋಮಕುಂಡದಲ್ಲಿ ಉರಿತಿರುವಂತಹ ಉರಿಯನ್ನು ಕೂಡ ನೋಡ್ಬೋದು. ಇಲ್ಲಿ ಮಕ್ಕಳು ಆಟ ಆಡ್ತಾ ಇರುವಂತಹ ಜಾಗವನ್ನು ಕೂಡ ನಾವು ನೋಡ್ಬೋದು. ಇಲ್ಲಿ ದೊಡ್ಡವರಿಂದ ಕಿರಿಯರ ತನಕ ಎಲ್ಲ ರೀತಿಯ ಒಂದು ಸೌಕರ್ಯಗಳಿದೆ. ಇದು ಅಡುಗೆ ಮನೆ ನಮಗೆ ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಸಿಹಿಯನ್ನು ತಯಾರು ಮಾಡ್ತಾ ಇದ್ದಾರೆ. ಇದು ಭೋಜನ ಶಾಲೆಯ ಒಂದು ವಿಹಂಗಮ ನೋಟ. ಇಲ್ಲಿ ಕುಳಿತು ಭಕ್ತಾದಿಗಳು ಭೋಜನವನ್ನು ಮಾಡುವಂಥ ಒಂದು ಸ್ಥಳ ಇದಾಗಿದೆ. ಮತ್ತು ಅಲ್ಲಿ ಬಡಿಸುವಂತಹ ಒಂದು ಊಟದ ಬೇರೆ ಬೇರೆ ಪಲ್ಯಗಳು, ಸಾರುವನ್ನು ಬಹಳ ರುಚಿಕರವಾಗಿದೆ. ಇದು ಇಷ್ಟವಾಗಿದ್ದರೆ ನಿಮಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.